ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ, ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 15,000 ಶಿಕ್ಷಕರ ನೇಮಕಾತಿ ಕುರಿತು ನಿನ್ನೆ ಅಷ್ಟೇ ನೋಟಿಫಿಕೇಷನ್ಗಳು, ಅಧಿಸೂಚನೆಗಳು ಬಂದಾಗಿವೆ. ಡಿವಿಷನ್ ವೈಸ್ ಆಗಲಿ, HSTRದು, ಅದಾದಮೇಲೆ ಡಿಸ್ಟಿಕ್ ವೈಸ್ ಆಗಲಿ ಎಲ್ಲ ಅಪ್ಡೇಟ್ ತಮ್ಗೆ ಗೊತ್ತಿದೆ. ನಿಮ್ಮ ಡಿಸ್ಟಿಕ್ಗಳಿಗೆ ಎಷ್ಟು ಪೋಸ್ಟ್ಗಳನ್ನು ನೋಟಿಫಿಕೇಷನಲ್ಲಿ ನೀಡಿದ್ದಾರೆ ಅನ್ನೋದರ ಬಗ್ಗೆ. ಈಗ ಅಧಿಸೂಚನೆಯಲ್ಲಿ ಬಹಳಷ್ಟು ಗೊಂದಲ ಇದೆ ವೀಕ್ಷಕರೇ. ಸೊ ಹಾಗಾಗಿ ಶಿಕ್ಷಕರ ನೇಮಕಾತಿ ನಿರೀಕ್ಷೆಯಲ್ಲಿದ್ದ ಕೆಲವೊಂದು ಶಿಕ್ಷಕ ಆಕಾಂಕ್ಷಿಗಳಿಗೆ ಒಂದು ಬಿಗ್ ಕನ್ಫ್ಯೂಷನ್ ಆಗಿದೆ. ಅಭ್ಯರ್ಥಿಗಳಿಗೆ ಶಾಕಿಂಗ್ ಅಪ್ಡೇಟ್ ಅಂತಲೂ ಕೂಡ ಹೇಳ್ಬೋದು. ಬನ್ನಿ, ಆಗಿದ್ದಲ್ಲಿ ಇಂದು ನಾವು PST, GPT ಮತ್ತು HSTR ಈ 15,000 ಶಿಕ್ಷಕರ ನೇಮಕಾತಿ ಕುರಿತು ಚರ್ಚೆ ಮಾಡ್ತಾ ಬರೋಣ ವೀಕ್ಷಕರೇ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲಿಗೆ ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ನಲ್ಲಿ ಸಿಲೆಬಸ್ ಬಗ್ಗೆ ಬಹಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಕೇಳ್ತಾ ಇದ್ದರು. ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನೋಡಿ. ಸಿಲೆಬಸ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಫಾರ್ ಟೀಚರ್ಸ್ ರಿಕ್ರೂಟ್ಮೆಂಟ್ 2026, ಪೇಪರ್ 1, ಪೇಪರ್ 2, PST, ಅದಾದ ಮೇಲೆ GPT ಪೇಪರ್ 1, ಪೇಪರ್ 2 ಮತ್ತು ಲ್ಯಾಂಗ್ವೇಜ್ ಅದರ ಬಗ್ಗೆ. ಸೊ ಇಲ್ಲಿಂದ ನೀವು ಸಿಲೆಬಸನ್ನು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಹಾಗಾಗಿ ಸ್ಕೂಲ್ ಎಜುಕೇಷನ್ನಲ್ಲಿ ಹೋಗಿ ಈ ಒಂದು ಸಿಲೆಬಸ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ನೋಡಿ ವೀಕ್ಷಕರೇ, ಶಿಕ್ಷಕರ ನೇಮಕಾತಿಯಲ್ಲಿ HSTR ಸೈನ್ಸ್ ಸ್ಟೂಡೆಂಟಿಗೆ ಬಯಾಲಜಿ ಪೋಸ್ಟ್ಗಳೇನಿದೆ ಅದನ್ನು ಹೊರತುಪಡಿಸಿ, ಓಕೆ, ಸೊ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಪೋಸ್ಟ್ HSTRನಲ್ಲಿ ನೋಟಿಫಿಕೇಷನ್ನಲ್ಲಿ ತಾವು ನೋಡಿದ್ದೀರಾ, ಕಾಲ್ ಆಗಿಲ್ಲ. ಹಾಗಾಗಿ ಕ್ರೈಸ್ ರಿಕ್ರೂಟ್ಮೆಂಟ್ನಲ್ಲಿ ವಯೋಮಿತಿ 5 years ಏನಿದೆ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಕ್ರೈಸ್ ರಿಕ್ರೂಟ್ಮೆಂಟ್ನಲ್ಲಿ 5 years ವಯೋಮಿತಿಯನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಬಟ್ ಈಗ HSTRನಲ್ಲಿ ನಿನ್ನೆ ನೋಟಿಫಿಕೇಷನ್ ನೋಡ್ತಾ ಇದ್ದೀರಿ ನೀವು. ಸೊ ಏಜ್ ರಿಲ್ಯಾಕ್ಸೇಷನ್ ಏನಿದೆ 5 years HSTRಗೆ ಮತ್ತು GPT ಮತ್ತು PST ರಿಕ್ರೂಟ್ಮೆಂಟ್ಗೆ ಈ ಒಂದು ವಯೋಮಿತಿ ಕುರಿತು ಭಾಳಷ್ಟು ಗೊಂದಲಗಳಿದೆ ಶಿಕ್ಷಕ ಆಕಾಂಕ್ಷಿಗಳಲ್ಲಿ. ಹಾಗಾಗಿ ಇದು ಭಾಳಷ್ಟು ಒಂದು ಬಿಗ್ ಶಾಕಿಂಗ್ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ಕ್ರೈಸ್ನಲ್ಲಿ 5 years ಏನು ಕೊಟ್ಟಿದ್ದಾರೆ, ಬಟ್ ಈಗ ನಿನ್ನೆ ಅಷ್ಟೇ ಬಂದ ನೋಟಿಫಿಕೇಷನ್ನಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕುರಿತು ಯಾವುದೇ ಇನ್ಫಾರ್ಮೇಷನ್ ಇಲ್ಲ. ಅದಾದ ಮೇಲೆ ಮ್ಯಾಥ್ಸ್, ಸೈನ್ಸ್ ಟೀಚರ್ ಆಗಲಿ, ಇಂಗ್ಲೀಷ್ ಸ್ಪೆಷಲಿ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಶಾಕಿಂಗ್ ಅಂತಲೇ ಹೇಳ್ಬೋದು. ಬಿಕಾಸ್ ಪೋಸ್ಟ್ ಕಾಲ್ ಫಾರ್ಮ್ ಏನಿದೆ ತಾವು ಕೂಡ ಗಮನಿಸಿದ್ದೀರಾ ಹೇಗಿದೆ ಅನ್ನೋದ್ರ ಬಗ್ಗೆ. ಇಲ್ಲಿ ಶೈಕ್ಷಣಿಕ ಜಿಲ್ಲಾವಾರು ಶಿಕ್ಷಕರ ಹುದ್ದೆಗಳು ನೋಡ್ತಾ ಬಂದರೆ ಡಿಸ್ಟಿಕ್ ವೈಸ್ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ನೀವು. GPT ಆಯಿತು, ಫಿಸಿಕಲ್ ಎಜುಕೇಷನ್, ಅದಾದ ಮೇಲೆ PSTR ಮತ್ತು HSTR ಒಟ್ಟು ಹುದ್ದೆಗಳು ಡಿಸ್ಟಿಕ್ ವೈಸ್ ಇಲ್ಲಿ ಇನ್ಫಾರ್ಮೇಷನನ್ನು ನೀಡಿದ್ದಾರೆ. ಸೊ ಭಾಳಷ್ಟು ಗೊಂದಲ ಇದೆ ಶಿಕ್ಷಕ ಆಕಾಂಕ್ಷಿಗಳಿಗೆ. ಸಿಲೆಬಸ್ ಬಗ್ಗೆ ಆಗಲಿ ಅಥವಾ ವಯೋಮಿತಿ ಬಗ್ಗೆ ಆಗಲಿ, ಮತ್ತೀಗ ಚರ್ಚೆಗಳು ಜೋರಾಗಿ ನಡೆದಿವೆ ಆನ್ಲೈನ್ನಲ್ಲಿ. ಸೊ ಹಾಗಾಗಿ 15,000 ಪೋಸ್ಟ್ಗಳಿಗೆ ಹೇಗೆ ಡಿವೈಡ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು. ನಿಮ್ಮ ಡಿಸ್ಟಿಕ್ ವೈಸ್ ಯಾವೆಲ್ಲ PST, GPT, HSTRಗೆ ಹೇಗೆ ಪೋಸ್ಟ್ ಡಿವೈಡ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸ್ಕ್ರೀನ್ಶಾಟ್ ನೀವು ತೊಗೋಬೋದು. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಈ ಕನ್ಫ್ಯೂಷನ್ ಕುರಿತು ನಾವು ಚರ್ಚೆ ಮಾಡ್ತಾ ಬರೋಣ. Till then, please like, share and subscribe. Thank you, friends.